ಸೊ ಪ್ರೈಸಸ್ ಎಲ್ಲ ಹೇಗಿದೆ? ಕಮ್ಮಿ ಇದೆಯಾ ಜರ್ಮನಿಗೂ ಇಂಡಿಯಾಕ್ಕೂ? ಇಂಡಿಯಾಕ್ಕೂ ಒಂದು ಸ್ವಲ್ಪ ಜಾಸ್ತಿ ಇದೆ ಅಲ್ಲ? ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಈ ಮೆಕ್ಸಿಕನ್ ಎಕನಾಮಿಕ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಬಿಕಾಸ್ ನಾನು ನೋಡಿದೆ ಕೆಚಪ್ ಬಂದುಬಿಟ್ಟು 30-35 ಪೆಸೋಸ್ ಇತ್ತು. ಜರ್ಮನಿಲಿ ಅದು €1.25 ಸಮಥಿಂಗ್ ಬರುತ್ತೆ. ಜರ್ಮನಿ ಅದೇ ಪ್ರೈಸು. ಕಿರಣ ಓರಿಯೋದಲ್ಲಿ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಿದ್ದ. US ಅಲ್ಲಿ ಸಿಕ್ಕಿತ್ತು, ನಮ್ಮ ಜರ್ಮನಿಯಲ್ಲೂ ಸಿಗ್ತಾ ಇರಲಿಲ್ಲ. ಸೊ ನಮಗಿಲ್ಲಿ ಸಿಕ್ತು ಓರಿಯೋದಲ್ಲಿ ಚಾಕ್ಲೇಟ್ ಫ್ಲೇವರ್. 31 ಪೆಸೋ, ಹೆಚ್ಚು ಕಮ್ಮಿ $1.25 €1.25 ಬರುತ್ತೆ. ಖಾರದ ಕಡಲೆ ಬೀಜ ಸಿಕ್ತು, ಎಣ್ಣೆ ಹೊಡೆಗೆ ಸಖತ್ತಾಗಿರುತ್ತೆ. ಬೇಕಾ ಕಿರಣ್? ಬೇಡ. ಖಾರ, ಮೆಕ್ಸಿಕನ್ ಖಾರ 2 ಸತಿ ಯೋಚನೆ ಮಾಡಬೇಕು ತೊಗೊಳಕ್ಕೆ ಮೆಕ್ಸಿಕನ್ ಖಾರನ. ಏನೇನೋ ಸಿಗುತ್ತಿಲ್ಲ ಈ ಥರ ಚಾಕ್ಲೇಟ್ ಥರದ್ದು. ಇದು ಯಾವುದೋ ಖಾರದ್ದೇ ಅನಿಸುತ್ತೆ. ಮೆಕ್ಸಿಕೋದಲ್ಲಿ ಟ್ಯಾಪ್ ವಾಟರ್ ಸೇಫ್ ಇಲ್ಲ, ಸೊ ನಾವು ಬಾಟಲ್ ವಾಟರ್ನೇ ಕುಡಿಬೇಕು. ಇವಾಗ ಸದ್ಯಕ್ಕೆ ಒಂದು ಹಾರು ತೊಗೋತೀನಿ, ಹೋಗ್ತಾ ಆನ್ ದಿ ವೇ ತೊಗೊಂಡು ಹೋಗೋಣ. ಇವಾಗ ಹಾರು ತೊಗೋಣ ಸಾಕಲ್ಲ? ಅದು ಗೋವನ್ನು ತಗೋ, ಚೆನ್ನಾಗಿದೆ ಅನಿಸುತ್ತೆ. ಇದು ನಮ್ಮ ಹಾಮ್ ಒಂಥರ ಪೇಸ್ಟ್ ಥರ ಬರುತ್ತಲ್ಲ, ಆ ಥರ ಇದೆ, ತಗೋತಾ ಇದ್ದೀನಿ. ಇಷ್ಟು ದೊಡ್ಡ ಕಲ್ಲಂಗಡಿ ಬಂದ್ಬಿಟ್ಟು ಬರೀ 50 ಸೆಂಟು. ಇಲ್ಲ ಕಿರಣ, 1 ಕಿಲೋಗೆ. 1 ಕಿಲೋಗಾ? 1 ಕಿಲೋಗೆ. ಇದು ನೋಡಿ ಆನಿಯನ್, ಇದು ಏನಿದು ಅನಾನಸ್ಸು. ಹಾಕ್ತೋಣ ಒಂದು ಅರ್ಧ ಕೆಜಿ. ಬೇಡ ನಂಗೆ ಬಾತಿನ ನನಗೆ ಫುಡ್ ಸೆಕ್ಷನ್ಸ್ ಬೇಡ, ಸ್ನ್ಯಾಕ್ ಸೆಕ್ಷನ್ಸ್. ಇದು ಆನಿಯನ್ನ ಎಷ್ಟು ದಪ್ಪ ಇದೆ ನೋಡಿ ಆನಿಯನ್ಸು. ಆಲೂಗೆಡ್ಡೆ ಎಲ್ಲ ಫ್ರೆಶ್ ಆಗಿ ಈಗ ತೊಳೆದು ಇಟ್ಟಿದ್ದಾರೆ. ಈರುಳ್ಳಿಗಳು ಎಷ್ಟು ದಪ್ಪ ಇದೆ. ಎಲ್ಲ ಇದೆಯಪ್ಪ ಸೂಪರ್ ಮಾರ್ಕೆಟಲ್ಲಿ, ಫ್ರಿಡ್ಜಿಂದ ಹಿಡಿದು ತಪ್ಪಳೆಗಳಿಂದ ಹಿಡಿದು. ತಪ್ಪಲೆಗಳು ಎಲ್ಲ ಇದೆ. ಸೂಪರ್ ಮಾರ್ಕೆಟ್ಗೆ ಬಂದ್ರೆ ಎಲ್ಲ ಸಿಕ್ಬಿಡುತ್ತೆ.